ಹೀಗಾಗಿ ಮಾಡಿರ್ತಕ್ಕಂಥ ಈ ಒಂದು ನಿರ್ಣಯಗಳು ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118ರ ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 18/12/2025ರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕ 2025, ಗ್ರೇಟರ್ ಬ್ಯಾಂಗ್ಳೂರು ಆಡಳಿತ 2ನೇ ತಿದ್ದುಪಡಿ ವಿಧೇಯಕ 2025, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ 2ನೇ ತಿದ್ದುಪಡಿ ವಿಧೇಯಕ 2025. ಈಗ ಗೃಹ ಸಚಿವರು ನೀನು 60 ಚರ್ಚೆ ಮಾಡಿದ್ದೇವೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ. ತಾವು ಯಾವುದು ಈಗ ನಿನ್ನ ಲಾ ಮಿನಿಸ್ಟರ್ ಅವರೇ ಜೀರೋ ಅವರೊಂದು ಪ್ರೋಟೋಕಾಲ್ ಬಗ್ಗೆ ಇದು ಬಂತು, ಅದು ರಿಪ್ಲೈ ಇವತ್ತು ಕೊಡ್ತೀರಾ? ಪ್ರೋಟೋಕಾಲ್ ಬಗ್ಗೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ಹುಷಾರಿರಲಿಲ್ಲ, ಚರ್ಚೆ ಮಾಡಿಲ್ಲ. ಈ ಕ್ಯಾಬಿನೆಟ್ನೊಳಗೂ ಚರ್ಚೆ ಮಾಡ್ತೀನಿ. ನಾಳೆ ಬಂದ ಕೂಡಲೇ ನಾನು ಒಂದು ಉತ್ತರ ಕೊಡ್ತೀನಿ. ನಾಳೆ ಯು ಕ್ಯಾನ್ ಟೇಕ್ ಇಟ್ ಇಮಿಡಿಯೇಟ್ಲಿ ಆಫ್ಟರ್ ಕ್ವಶನ್ ಅವರ್. ಐ ವಿಲ್ ಮೇಕ್ ದಟ್ ಸ್ಟೇಟ್ಮೆಂಟ್. ದಿನಾಂಕ 18/12/2025 ನಾನು ಉತ್ತರ ಆದಮೇಲೆ ಕೊಡ್ತಾರೆ. ಉತ್ತರ ನಾನು ಬೆಳಿಗ್ಗೆ 9 ಗಂಟೆಗೆ ನಂದು ಉತ್ತರ ಆಗುತ್ತೆ. ಸೊ 2 ಅವರ್ಸ್ ಆಗ್ಬೋದು. ಇವರು 2 ಗಂಟೆ 55 ನಿಮಿಷ ಮಾತಾಡಿದ್ದಾರೆ. ಅಲ್ಲ, ಅವ್ರ ಕಾಂಪಿಟಿಷನ್ ಅಲ್ಲ. ಇಟ್ ಇಸ್ ನಾಟ್ ಎ ಕಾಂಪಿಟಿಷನ್. ಅಪೋಸಿಷನ್ ಅವರು 2 ಗಂಟೆ 55 ನಿಮಿಷ ಮಾತಾಡಿದ್ದಾರೆ. ಅಶೋಕ ಅವರು 2 ಗಂಟೆ 55 ನಿಮಿಷ, ಸುಮಾರು 3 ಗಂಟೆ. ನಾನು 2 ಗಂಟೆಲೇ ಮುಗಿಸ್ತೀನಿ. ದಿನಾಂಕ 18/12/2025 41 ಗಮನ ಸೆಳೆಯುವ ಸೂಚನೆ ಪೈಕಿ 28 ಸೂಚನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸದನ ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿಗಳು ಸದನವನ್ನು ನಾಳೆ ಬೆಳಿಗ್ಗೆ 8 ಗಂಟೆ 30 ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು.